ಎಸ್ ಚುನಾವಣೆ ನಡೆಯಿತು ದೆಹಲಿಯಲ್ಲಿ. ಫಲಿತಾಂಶ ಕೂಡ ಬಂದಾಯಿತು. 27 ವರ್ಷಗಳ ಬಳಿಕ ಬಿಜೆಪಿ ಭರ್ಜರಿ ಗೆಲುವನ್ನು ಕೂಡ ಸಾಧಿಸಿದೆ. ಈಗ ಸಿಎಂ ಯಾರು, ಸರ್ಕಾರ ಯಾವಾಗ ರಚನೆ ಆಗುತ್ತೆ ಅನ್ನುವಂಥ ಒಂದು ಕುತೂಹಲ ಕಾಡ್ತಾ ಇತ್ತು. ಈಗ ಫೆಬ್ರವರಿ 19 ಅಥವಾ 20ಕ್ಕೆ ದೆಹಲಿಯಲ್ಲಿ ನೂತನ ಸರ್ಕಾರ ರಚನೆ ಆಗುತ್ತೆ. ಮೋದಿ ವಾಪಸ್ ಬಂದ ಮೇಲೆ, ಅಂದರೆ ಈಗ ಮೋದಿ ಅಮೆರಿಕ ಪ್ರವಾಸ ಮಾಡಿದ್ರು, ಟ್ರಂಪ್ ಅವರನ್ನ ಭೇಟಿಯಾದರು, ಅಲ್ಲಿ ಡಿನ್ನರ್ ಸಭೆ ನಡೆಯಿತು, ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಯಿತು. ಈಗ ಮೋದಿ ಭಾರತಕ್ಕೆ ವಾಪಸ್ ಆಗಿದ್ದಾರೆ. ಮೋದಿ ವಾಪಸ್ ಬಂದ ಮೇಲೆ ಸರ್ಕಾರ ರಚನೆ ಪ್ರಕ್ರಿಯೆ ಈಗ ಬಿರುಸುಗೊಂಡಿದೆ. 19 ಅಥವಾ 20ಕ್ಕೆ ನೂತನ ಸಿಎಂ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇಬ್ರು ಡಿಸಿಎಂಗಳನ್ನ ನೇಮಿಸೋದಕ್ಕೆ ಮುಂದಾಗಿರತಕ್ಕಂಥ ಬಿಜೆಪಿ 27 ವರ್ಷಗಳ ಬಳಿಕ ದಿಲ್ಲಿಯಲ್ಲಿ ಅಧಿಕಾರ ಹಿಡಿದಿರತಕ್ಕಂಥ ಬಿಜೆಪಿ ಅಭೂತಪೂರ್ವ ಗೆಲುವಿನ ಅಲೆಯಲ್ಲಿ ತೇಲ್ತಿರುವಂತಹ ಬಿಜೆಪಿ. ಪ್ರಮಾಣ ವಚನಕ್ಕೂ ಮುನ್ನ ಹೊಸ ಎಂಎಲ್ಎಗಳ ಶಾಸಕಾಂಗ ಸಭೆ ನಡೆಯುತ್ತೆ. ಬಹುತೇಕ ಮಹಿಳಾ ಶಾಸಕಿಗೆ ಸಿಎಂ ಪಟ್ಟ ಕಟ್ಟುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಇಂದು ಪ್ರಧಾನಿ ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾ ಎಲ್ಲರೂ ಕೂಡ ಸಭೆ ನಡೆಸುವಂತಹ ಸಾಧ್ಯತೆಗಳಿದೆ. ಬಹುತೇಕ ಹಿಂದೆ ಹೊಸ ಸಿಎಂ ಆಯ್ಕೆ ಬಗ್ಗೆ ಅಂತಿಮ ತೀರ್ಮಾನ ಆಗಬಹುದು. ಎಸ್, ಈಗ ಭರ್ಜರಿ ಗೆಲುವಿನ ನಂತರ ಭಾರತದಲ್ಲಿ ಒಂದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾದಂಥ ಒಂದು ಪ್ರಶ್ನೆ ಏನು, ಯಾರು ಸಿಎಂ ಆಗ್ತಾರೆ, ಯಾರು ಬರ್ಬೋದು, ಒಂದಿಷ್ಟು ಜನಗಳ ಹೆಸರು ಮೆಲುಕು ಹಾಕ್ಕೊಂಡಿತ್ತು. ಈಗ ಸರ್ಕಾರ ಯಾವಾಗ ರಚನೆ ಆಗಬಹುದು? ಈಗ ಅಮೆರಿಕಕ್ಕೆ ಟ್ರಂಪ್ ಅವರನ್ನ ಭೇಟಿಯಾಗೋದಕ್ಕೆ ಪ್ರಧಾನಿ ಮೋದಿ ಅವರು ತೆರಳಿದ್ರು. ಅಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಆಯಿತು. F-35 ಯುದ್ಧ ವಿಮಾನದ ಬಗ್ಗೆ ಕೂಡ ಮಾತುಕತೆ ಆಯಿತು. ನೀವು ಇಚ್ಛಿಸಿದ್ರೆ ಯುದ್ಧ ವಿಮಾನವನ್ನ ನಿಮಗೆ ಕೊಡ್ತೀವಿ ಅನ್ನುವಂಥ ವಿಚಾರದ ಬಗ್ಗೆ ಚರ್ಚೆ ಆಯಿತು. ಎಲ್ಲ ಚರ್ಚೆಗಳ ನಂತರ ಪ್ರಧಾನಿ ಮೋದಿ ಅವರು ಈಗ ಭಾರತಕ್ಕೆ ವಾಪಸ್ ಆಗಿದ್ದಾರೆ. ಈ ಒಂದು ದಿನಕ್ಕೋಸ್ಕರ ಕಾಯ್ತಾ ಇದ್ರು. ನಂತರ ಈಗ ನೂತನ ಸರ್ಕಾರ ರಚನೆ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಇವತ್ತು ಜೆಪಿ ನಡ್ಡಾ, ಅಮಿತ್ ಶಾ, ಮೋದಿ ಎಲ್ಲರೂ ಕೂಡ ಒಂದು ಸಭೆ ನಡೆಸ್ತಾರೆ. ಬಹುತೇಕ ಹಿಂದೆ ಹೊಸ ಸಿಎಂ ಯಾರು ಅನ್ನುವಂಥ ಒಂದು ಆಯ್ಕೆ ಅಂತಿಮ ಆಗತ್ತೆ. ಅದರ ಜೊತೆಗೆ ಬಹುತೇಕ ಮಹಿಳಾ ಶಾಸಕಿಗೆ ಸಿಎಂ ಪಟ್ಟ ಕಟ್ಟುವಂತ ಸಾಧ್ಯತೆಗಳು ಇದೆ ಅನ್ನೋದು ಕಂಡು ಬರ್ತಾ ಇದೆ. ಈಗ ಪ್ರಮಾಣ ವಚನಕ್ಕೂ ಮುನ್ನ ಹೊಸ ಎಂಎಲ್ಎಗಳ ಒಂದು ಶಾಸಕಾಂಗ ಸಭೆ ನಡೆಯುತ್ತೆ. ಈಗ ಗೆಲುವಿನ ಅಲೆಯಲ್ಲಿ ತೇಲ್ತಿರ್ತಕ್ಕಂಥ ಒಂದು ಬಿಜೆಪಿ, ಅಭೂತಪೂರ್ವ ಗೆಲುವಿನ ಅಲೆಯಲ್ಲಿ ಬಿಜೆಪಿ ತೇಲ್ತಾ ಇದೆ. 27 ವರ್ಷಗಳ ನಂತರ ಬಿಜೆಪಿಯ ಒಂದು ಭರ್ಜರಿ ಗೆಲುವಿದು. ಈಗ ದೆಹಲಿಯಲ್ಲಿ ಒಂದು ನೂತನ ಸರ್ಕಾರ ರಚನೆ ಆಗ್ತಾ ಇದೆ.